ಕಾಪಾಡು ತಂದೆ, ಕಾಪಾಡಪ್ಪ. ಯಪ್ಪ ಯಪ್ಪ ಬೆಳಕರ್ದಾಗಲೇ ತುಂಬ ಹೊತ್ತಾಗ್ಬಿಟ್ಟಿದೆ. ಇಲ್ಲ ಮನೆ ಯಜಮಾನ ನಾನೇ ಇಷ್ಟೊತ್ತು ಮಲಗ್ಬಿಟ್ರೆ ಬೇರೆಯವ್ರು ನನಗೆ ಗೌರವ ಕೊಡ್ತಾರೆ ಅಂತ ಯಾರೂ ಇಲ್ಲ. ಇವ್ರು ಬರೋದಕ್ಕಿಂತ ಮುಂಚೆ ಚಾಪೆ ದಿಂಬು ಎಲ್ಲ ಸುತ್ತಿಟ್ಬಿಡುಮ. ಲೇಪತ್ತಪ್ಪ ನೀನು ನಿಂಗೆ ಹೊಡೆದ್ಬಿಟ್ಟಪ್ಪ. ಮತ್ತೆ ಮನೆ ಯಜಮಾನ ಅಂತ ಕೊಚ್ಕೊಂಡು ತಿರುಗ್ತಾ ಇಷ್ಟೊತ್ತಾದ್ರೂ ಬಿದ್ಕೊಂಡಿದ್ಯಲ್ಲ, ಸ್ವಲ್ಪ ನಾಚಿಕೆ ಆಗಲ್ವಾ? ನನ್ನ ಮೇಲೆ ಕೈ ಮಾಡ್ತೀಯಲ್ಲ ನೀನು? ಏನ್ ಬಾವ ನಿಮ್ದು ಬೆಳಗ್ಗೆ ಗೋಳು? ಹೊಳೆ ಅಂದ್ರೆ ನಾನು ಈ ಮನೆ ಯಜಮಾನ ಕಣ್ರೆ, ನನ್ನ ಮೇಲೆ ಕೈ ಮಾಡ್ಬಿಟ್ಟ. ಹೆಂಗೆ ಹಿಂಗ್ ಹೊಡೆದ್ನ ಬಾವ? ನೀನು ನನ್ನ ಹೊಡೆದ್ಬಿಟ್ಟೇನ? ಬೆಳಗ್ಗೆ ಏನೋ ನಿನ್ಗೋಳು, ಏನಾಯ್ತು ನಿನಗೆ? ಅಯ್ಯೋ ಮಾತ್ರ ಮರುವೆ ತಾವು ನನ್ನ ಹೊಡೆದ್ಬಿಟ್ರೆ. ಹಬಿ ಮಾರ್ನಿಂಗ್ ಯಾಕೆ ಇಷ್ಟೊಂದು ಶೌಟ್ ಮಾಡ್ತಿದ್ರ? ಮನೆ ಯಜಮಾನ ನಾನು. ಬೆಳಗ್ಗೆ ಎಲ್ಲರೂ ಸೇರಿ ನನ್ನ ತಲೆ ಮೇಲೆ ಪಟ ಪಟ ಅಂತ ಹೊಡಿತಿರಲ್ಲ. ಒಂದು ವಿಷಯ ಎಲ್ಲರೂ ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಈ ಮನೆಯಲ್ಲಿ ಒಡೆಯುವ ಮತ್ತು ಬೈಯುವ ಅಧಿಕಾರ ಇರೋದೇನಿದ್ರು ನನಗೆ ಮಾತ್ರ. ಯಾಕೆಂದ್ರೆ ನಾನು ಮನೆ ಯಜಮಾನ. ನಾನು ಒಂದು ಗುಡ್ರನ್ನ ಹಾಕ್ಬಿಟ್ರೆ ಸಾಕು, ನೀವೆಲ್ಲರೂ ಗಡಗಡ ಗಡಗಡ ಅಂತ ನಡ್ಗೋಗ್ಬಿಡ್ಬೇಕು. ಚಳಿಗಾಲ ಬಂದಾಗ ನೀನು ಹೇಳ್ದೆ ಇದ್ರು ಗಡ ಅಂತ ನಡ್ಕೊಂಡ್ಬಿಡ್ತೀವಿ. ಬದ್ದು ಬಿಟ್ಲ ಈ ಕೊಟ್ಟಿದ್ ಸಾಕಾಗಿಲ್ಲ ಅನ್ಸುತ್ತೆ, ಸ್ವಲ್ಪ ಖರ್ಚಿಗೆ ಕೊಡ್ರಪ್ಪ. ಎಲ್ಲರೂ ಹೊಡೆದ ಮೇಲೆ ನಾನು ಯಾಕೆ ಬಾಕಿ ಉಳಿಸ್ಕೊಳ್ಳಿ? ನಂದು ಒಂದು ತಗೋ. ನಾನು ಮನೆ ಯಜಮಾನ. ಅಕಾರಣವಾಗಿ ನನ್ನ ಮೇಲೆ ಕೈಯನ್ನು ಮಾಡುತ್ತಿರುವುದಲ್ಲ, ಕಾರಣ ತಿಳಿಸಿ ಹೇಳಿ ಹೊಡೆಯಿರಿ. ಹಬಿ ನೀವು ಹೆಸರಿಗಷ್ಟೇ ಪಾಂಡುರಂಗ ಗಲಿಗಲಿ. ನಾಟ್ ಗಲಿಗಲಿ, ಗಂಡು ಗಲಿ. ಅದೇ ಮನೆ ಯಜಮಾನ ಆಗೋ ಒಂದು ಪರ್ಸನಾಲಿಟಿ ನಿಮ್ಮಲ್ಲಿಲ್ಲ. ಮನೆ ಯಜಮಾನ ಅಂದ್ರೆ ಹೀಗಿರ್ಬೇಕು. ಇನ್ಮೇಲೆ ಅರ್ಲಿ ಮಾರ್ನಿಂಗ್ ಎದ್ದು ಗಲಾಟೆ ಮಾಡಿದ್ರೆ ಹೀಗೆ ಒದೆ ಬೀಳುತ್ತೆ. ಏನು ಯಜಮಾನ್ರೆ ಯಾಕೆ ಹೀಗಾಡ್ತಿದ್ದೀರಾ? ನನ್ನ ತಲೆ ಹೊಡೆಯಲ್ಲ ತಾನೆ. ಈಗ ಯಾಕೆ ನಿಮ್ ತಲೆಗೆ ಹೊಡೆದ್ರಂತ ಹೀಗಾಡ್ತಿರೋದು? ಚಂಪಾ ಇವತ್ತು ಬೆಳಗ್ಗೆ ಹೇ ಗಂಟೆಗಲೇಶ್ವರ ಅಂತ ಕಂಡುಬಿಟ್ಟೆ ಕಣವ. ಮನೆ ಮುಂದೆ ಸೇರ್ಕೊಂಡು ತಲೆಗೆ ಪಾಠ ಅಂತ ಹೊಡೆದು ಬಿಡದ. ತಲೆ ಬಾಳ್ಕೊಳಕ್ಕೂ ಆಗಿರ್ಲಿಲ್ಲ, ಕಷ್ಟಪಟ್ಟು ಕ್ರಾಪ್ನ ಕುಂಡ್ರಸ್ಕೊಂಡ್ ಬಂದಿದ್ವಿ. ನೀವು ಅವ್ರ ಖರ್ಚಿಗೆ ಕೊಟ್ಟಿರ್ಲಿಲ್ಲ ಅನ್ಸುತ್ತೆ, ಅದಕ್ಕೆ ಅವರೆಲ್ಲರೂ ಸೇರ್ಕೊಂಡು ನಿಮ್ಗೆ ಖರ್ಚಿಗೆ ಕೊಟ್ಟಿದ್ದಾರೆ. ಎಲ್ಲ ಖಾಲಿ ಆಗಿದೆ, ತರ್ಸ್ಬೇಕು, ದುಡ್ಡು ಕೊಡಿ. ಈ ದುಡ್ಡು ಇರೋದು ಕೊಡೋದಕ್ಕಲ್ಲ, ಕಟ್ಟಕ್ಕೆ. ನಾನ್ ಹೇಳ್ತಾ ಇರೋದು ದಿನಸಿ ಅಂಗಡಿ ಕಟ್ಟಕ್ಕೇನೆ. ನಾನು ಹೇಳ್ತಾ ಇರೋದು ಈ ದುಡ್ಡು ಇರೋದು ಬ್ಯಾಂಕಿಗೆ ಕಟ್ಟಕ್ಕೆ ಅಂತ. ಪಾಂಡುರಂಗ ಗಂಡುಗಲಿ ಅವ್ರೆ, ನಾವು 3 ಜನ ಕೂಲಂಕುಷವಾಗಿ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಏನ್ರ ನನ್ನ ಮನೆ ಬಿಟ್ಟು ಹೋಗ್ತೀರೇನ್ರ? ಡೋಂಟ್ ಟಾಕ್ ರಬಿಶ್. ಮತ್ತು ಏನ್ ಹೇಳ್ತಾನೆ ಅನ್ನೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಅದಪ್ಪ ನೀನ್ ಆದಷ್ಟು ನಿಧಾನ ಕೇಳಪ್ಪ. ನೋಡಪ್ಪ ಪಾಂಡುರಂಗ, ಇವಾಗ ನೀನು ನಮ್ಮ 3 ಜನಕ್ಕೆ ಖರ್ಚಿಗೆ ದುಡ್ಡು ಕೊಡ್ತಾ ಇದ್ರೆ ನಾವು 3 ಜನನು ಸೇರಿ ನಿನ್ನ ತಲೆಗೆ ಖರ್ಚಿಗೆ ಅಂತ ಪಟ 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 ಅಂತ ಕೊಡ್ತೀವಿ. ಗೊತ್ತಾನೆ ನಾನು ಯಾರು ಅಂತ ಗೊತ್ತಾನೆ. ಗಂಡಗಲಿ ಅಂಶದ ಕಟ್ಟ ಕಡೆಯ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಈ ತರದ ಕಪ್ಪು ಆಟಗಳು ನನ್ನ ಮುಂದೆ ನಡೆಯಲ್ಲ ಕಣ್ರ. ತಲೆ ಮೇಲೆ ಕೊಡ್ಲಾ? ಏನು ಯಜಮಾನ್ರೆ, ಇವ್ರಗಳ ಹತ್ರ ಮತ್ತೆ ಯಾಕೆ ಹೊಡ್ಸ್ಕೊತೀರಾ? ಹಾಳಾಗ್ ಹೋಗ್ಲಿ ಅಂತ ದುಡ್ಡು ಕೊಟ್ಟು ಕಳ್ಸಿ. ಸುಮ್ಮನೆ ಏನೋ ನೀನು ಬ್ಯಾಂಕಿಗೆ ಕಟ್ಟಬೇಕಂತ ಆಗ್ಲೇ ಹೇಳಿಲ್ವಾ? ಬದ್ದು ಬಿಟ್ಲಾ? ಹಬಿ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ಏನಾಯ್ತು ಕಂದ? ಮಾತ್ರ ಹೆಸರು ರಂಗಮ್ಮನವ್ರೆ, ನನ್ನ ತಲೆಗೆ ಪಟ 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 ಅಂತ ಹೊಡೆದಿದ್ದು ಅಲ್ದೆ ಇರೋ ಬರೋ ದುಡ್ಡನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ರು. ಅವಳು ಕೇಳಿದ ತಕ್ಷಣ ದುಡ್ಡು ಕೊಟ್ಬಿಟ್ಟಿದ್ದಿದ್ರೆ ಈ ಏಟ್ಗಳು ಬೀಳ್ತಿತ್ತ? ಏನು ಯಜಮಾನ್ರೆ, ಅಮ್ಮ ಅಂತ ಕೂಗೋ ಬದಲು ಚಂಪಾ ಅಂತ ಕೂಗಿದಿದ್ರೆ ನಾನ್ ನಿಮ್ ಸಹಾಯಕ್ಕೆ ಬರ್ತಿರ್ಲಿಲ್ವಾ? ಈಗ ಅನುಭವಿಸಿ. ನನ್ನ ಕಷ್ಟನ ಅದು ಯಾರ ಮುಂದೆ ಅಂತ ಹೇಳ್ಕೊಳ್ಳಪ್ಪ. ಗುಡ್ ಮಾರ್ನಿಂಗ್ ಬಾಸ್. ನಾನಿನ್ನೂ ಬದುಕಿದ್ದೀನ ಅಂತ ಚೆಕ್ ಮಾಡ್ಕೊಂಡು ಹೋಗೋದಕ್ಕೆ ಬಂದವ. ಏನ್ ಬಾಸ್ ಬೆಳಿಗ್ಗೆ ಹೀಗೆ ಮಾತಾಡ್ತಿರಲ್ಲ, ಏನಾಯ್ತು? ಏನು ಅಂತ ಹೇಳವ ರೈಲ್ ಚಂಬು. ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನ ತಲೆಗೆ ಪಟ ಪಟ ಅಂತ ಹೊಡೆದದ್ದು ಅಲ್ಲದೆ ಇರೋ ಬರೋ ದುಡ್ಡನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ರು ಕಣವ. ಏನ್ ಬಾಸ್ ನಿಮ್ ತಲೆನ ಅವ್ರೇನ್ ವಾಲಿಬಾಲ್ ಅನ್ಕೊಂಡಿದಾರ ಇಲ್ಲ ಫುಟ್ಬಾಲ್ ಅನ್ಕೊಂಡಿದಾರ? ಸದ್ಯಕ್ಕೆ ವಾಲಿಬಾಲ್ ಅನ್ಕೊಂಡಿದ್ದಾರೆ, ಅದು ಯಾವತ್ತು ಫುಟ್ಬಾಲ್ ಅನ್ಕೋತಾರೋ ನನಗಂತೂ ಗೊತ್ತಿಲ್ಲ ಕಣವ. ಇನ್ಮೇಲೆ ಯಾರಾದ್ರೂ ನಿಮ್ ತಲೆಗೆ ಹೊಡೆಯಕ್ ಬಂದ್ರೆ ಈ ಮಂತ್ರನ ನಿಮ್ ಮನ್ಸಲ್ಲಿ ಹೇಳ್ಕೊಳ್ಳಿ. ಆಗ ಒಡೆಯೇಟುಗಳು ಕಡಿಮೆ ಬೀಳ್ತಾವ. ಏನಾಗುತ್ತೆ ಅಂತ ನೀವೇ ನೋಡಿ. ಅಕ್ರಮ ಗಣಿಗಾರಿಕೆ ಬೆಳಗ್ಗೆ
ತಿಂದಿದ್ದು ಜಾಸ್ತಿ ಆಯ್ತಾ? ಏನೋ ಮನೆ ಯಜಮಾನಿಗೆ ಡಿಚ್ಚಿ ಹೊಡಿತೀಯ? ಏನು ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇದೀಯಾ? ಖರ್ಚಿಗೆ ಒಂದ್ ಸ್ವಲ್ಪ ಕೊಡ್ಲಾ? ಮುಚ್ಚಲ ಬಾಯಿ, ಒಂದೇ ಒಂದ್ ತೆಗೆದು ಬಿಟ್ಟ ಅಂದ್ರೆ ನಂದಿ ಬೆಟ್ಟಕ್ಕೆ ಹೋಗಿ ಬೀಳ್ತೀಯ. ಸುಮ್ಮನೆ ಇರಲ್ಲೇ. ನಾನ್ ನಿನಗೊಂದು ಕೊಟ್ಟ ಅಂದ್ರೆ ಚಾಮುಂಡಿ ಬೆಟ್ಟದ ಮೇಲಿರೋ ಮಹಿಷಾಸುರನ ಸ್ಟ್ಯಾಚು ಕೆಳಗೆ ಬಿದ್ದಿರ್ತೀಯ. ಅವನಿಗೆ ತಾಕತ್ತಿದ್ರೆ ಹೊಡಿಯಕ್ಕೆ ಹೇಳಿ. ಸುಮ್ಮನೆ ಇರವ, ನೋಡಿದ ಕೂಡ ಸೈನ್ ತಗೋ ಇದ್ದಂಗಿದ್ರೆ ಎತ್ಕೊಡ್ತೀಯಲ್ಲ. ಬಾಸ್ ನಾನು ಇದೀನಿ, ಹೊಡಿಯಕ್ಕೆ ಹೇಳಿ ಅವನಿಗೆ. ನೀನು ಗಂಡಸಾಗಿದ್ರೆ ಹೊಡಿಯ. ಏನೋ ಮಂಗ ಮಾಯ ಆಗ್ಬಿಟ್ಟ? ನಿಮ್ಗೆ ಹೊಡಿಯಕ್ಕೆ ಬಂದಲ್ಲ ಅದಕ್ಕೆ ಮಾಯ ಆಗಿದ್ದು. ಪರ್ಮೆಂಟ್ ಆಗಿ ಮಾಯ ಆಗ್ಬಿಟ್ನಾ? ಇಲ್ಲ ಬಾಸ್, ಯಾವ್ದೋ ಮೋರಿಲ್ ಬಿದ್ದಿರ್ತಾನೆ, ಆಮೇಲೆ ಎದ್ ಬರ್ತಾನೆ ಬಿಡಿ. ಜೂಮ್ ಬರ ಬಿದ್ದೆ. ಯಾರ ಹೆಸರು ಅಂತ ಗೊತ್ತಾಗ್ಲೇ ಇಲ್ಲ. ಹಾಕೊಳ್ಳೋ 2 ಬಕೆಟ್ ನೀರ್ ತಗೊಂಬರ. ಯಾಕೆ? ಇಲ್ಲ, ಸ್ನಾನ ಮಾಡ್ಬಿಡ್ತೀನಿ. ಬಾಸ್, ಹೊಸ ಬಡಾವಣೆನಲ್ಲಿ 4 ಸೈಟ್ಗಳು ನೋಡಿದೀವಲ್ಲ, ಅದ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಯಾವ್ದು ಸರಿ ಇಲ್ಲ ಬಾಸ್. ನೋಡವ್ವ ಮಾಯಾವತಿ, ನಾವು ಇವತ್ತು ತುಂಬಾ ಸೂಕ್ಷ್ಮ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ಇಂತಹ ದುರ್ಬರ ದಿನಗಳಲ್ಲಿ ಯಾವ್ದು ಸರಿ ಇರಲ್ಲ. ನಾವು ಅದನ್ನೆಲ್ಲ ಸರಿ ಮಾಡಿ ಬೇರೆಯವ್ರಿಗೆ ಮಾರ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ಬೇಕಷ್ಟೇ. ಬಾಸ್, ಬೇರೆಯವ್ರಿಗೆ ಟೋಪಿ ಹಾಕದ್ ಸರಿನಾ? ಸರಿ ಬಿಡವ, ನೀನು ಹೇಳೋದಲ್ಲ, ನಾನೇ ಟೋಪಿ ಹಾಕತ್ತೀನಿ, ಪರವಾಗಿಲ್ವಾ? ಅದು ಈ ಫೈಲಲ್ಲಿಲ್ಲವ ಇದೆ, ಆ ಫೈಲ್ ಎತ್ಕೋ. ಲೇ ಪಾಂಡ್ರಂಗ, ನಾನ್ ನಿನ್ ತಲೆ ಮೇಲೆ ಹೊಡೆದ ತಕ್ಷಣ ಮಾಯಾಗಿ ಮೋರಿಲ್ ಹೋಗಿ ಬಿದ್ದಿದ್ನಲ್ಲ, ಇದು ಹೇಗೆ ಸಾಧ್ಯ? 4ನೇ ಪೇಜಲ್ಲಿದೆ. ಅದು ಪದಪ, ನಮಗೀಗ ವಿಶೇಷವಾದ ಶಕ್ತಿ ಲಭಿಸಿದೆ ಕಣ. ಒಂದೇ ಒಂದು ಮಂತ್ರ ಇದೆ, ಅದನ್ನ ನನ್ನ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ರೆ ಸಾಕು. ಯಾರು ನನ್ನ ತಲೆಗೆ ಹೊಡಿತಾರೋ ಅವರು ಅದೆಲ್ಲೂ ಹೋಗಿ ಬೀಳ್ತಾರೆ ಅಂತ ಆ ನಮ್ಮಪ್ಪ ಶಿವಪ್ಪನಿಗೆ ಗೊತ್ತು. ಪಾಪ ನಮ್ಮ ಯಜಮಾನ್ರು ಅವ್ರ ಪಾಡಿಗೆ ಅವ್ರು ಕೂತಿದ್ರೆ ಬಂದು ಹೊಡಿತಿದ್ರಿ. ಇವಾಗ ಹೊಡಿರಿ, ಗೊತ್ತಾಗತ್ತೆ. ಚಂಪ, ನೀವು ತುಂಬಾ ಓವರ್ ಆಗಿ ಮಾತಾಡ್ತಿದ್ಯಾ. ಜಸ್ಟ್ ಕೀಪ್ ಕ್ವೈಟ್. ಹಬಿ, ನಾವು ನಿಮ್ ತಲೆ ಮೇಲೆ ಹೊಡೆದ್ರೆ ನಾವು ಮಾಯ ಆಗ್ಬಿಡ್ತೀವಾ? ಒಂದ್ಸಲ ಪ್ರಯತ್ನ ಪಟ್ಟು ನೋಡಿ. ಅಷ್ಟೇ ತಾನೇ? ಒಂದ್ಸಲ ಯೋಚನೆ ಮಾಡಿ ನೋಡಿ. ನಾನು ಇವಾಗ ತಾನೇ ಮೋರಿಲಿ ಬಿದ್ದದ್ದು ಬಂದಿದ್ದೀನಿ. ಏನಾಗುತ್ತೆ ಅಂತ ನಾನು ನೋಡೇ ಬಿಡ್ತೀನಿ. ಎಲ್ಲಿದ್ದೀರಾ? ಬಾತ್ರೂಮ್ ಅಲ್ಲಿ ಬಿದ್ದಿದ್ದೀನಿ. ಯಜಮಾನ್ರೆ, ಸಾಕ್ ಸುಮ್ನೆ ಬಾತ್ರೂಮ್ ಹೋಗಕ್ ನಿಮ್ ನಾಚಿಕೆ ಆಗಲ್ಲ? ಬಿದ್ದಿರೋ ನನ್ನ ಹೆಂಡತಿ ಕಡೆ. ಸುಮ್ನೆ ನಾನ್ ಕಂಡಿರೋ ಹೆಂಡ್ತಿನ. ಜಾಬ್ ಮಾಡಿ ಸಾಕು, ಹೆಲ್ಪ್ ಮಾಡೆ. ಅಲ್ಲ, ಬೀಳಕ್ ಬಿದ್ದಿದ್ದೀರಾ? ಬಾತ್ರೂಮ್ ಅಲ್ಲಿ ಬೀಳಕ್ ಹೋದ್ರಿ, ಬೆಡ್ರೂಮ್ ಅಲ್ಲಿ ಬೀಳ್ಬೋದಿತ್ತಾನೆ. ನಾ ಇಲ್ಲಿಗೆ ಹೇಗ್ ಬಂದ್ ಬಿದ್ದೆ ಅಂತಾನೆ ಗೊತ್ತಾಗ್ತಲ್ಲ. ಇವಾಗ ಗೊತ್ತಾಯ್ತಾ ನಮ್ಮ ಯಜಮಾನ್ರ ತಲೆಗೆ ಹೊಡೆದ್ರೆ ಏನಾಗುತ್ತೆ ಅಂತ? ಇವತ್ತು ಬಾತ್ರೂಮ್ ಅಲ್ಲಿ ಬಿದ್ದಿದ್ದೀರಾ, ನಾಳೆ ಏನಾದ್ರೂ ಮತ್ತೆ ತಲೆಗೆ ಹೊಡೆದ್ರೆ ಪಾಳ್ಬಾವಿಲ್ ಬಿದ್ದಿರ್ತೀರಾ. ಹಲೋ, ಎಕ್ಸ್ಕ್ಯೂಸ್ ಮೀ, ಹೂ ಇಸ್ ದಿಸ್? ನೀವ್ಯಾಕೆ ಇಲ್ಲಿ ಬಂದ್ ಮಲ್ಕೊಂಡಿದ್ದೀರಾ? ಇದೊಳ್ಳೆ ಚೆನ್ನಾಗಿದೆ ಕಣ್ರಿ. ನಮ್ಮ ರೂಮು ನಾವು ಬಂದು ಮಲ್ಕೊಂಡಿದ್ವು. ಏನು ಈಗ ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನಿಮ್ ಚಾಪೆ ತಿಂದು ಹಾಲಲ್ಲಿದೆ. ಚಾಪೆ ತಿಂಬು ಹಾಲಲ್ಲೇ ಇರ್ಲಿ ಬಿಡ್ರಿ, ನಾನು ನಿಮ್ ಜೊತೆ ರೂಮಲ್ಲೇ ಇರ್ತೀನಿ. ಹಬಿ, ಹೇಳ್ದೆ ಕೇಳ್ದೆ ನನ್ನ ರೂಮಿಗೆ ಬಂದಿರೋದು ತಪ್ಪಲ್ವಾ? ಹೆಂಡತಿ ರೂಮಿಗೆ ಬರೋದಕ್ಕೆ ಬೇರೆಯವ್ರು ಯಾಕೆ ಪರ್ಮಿಷನ್ ತಗೋಬೇಕು? ನಾನು ಪರವಾಗಿಲ್ಲ, ನೀವು ಬಂದ್ರಿ. ಟಚ್ ಮೀ. ಟಚ್ ಮಾಡ್ಬಿಟ್ರೆ ಏನಾಗುತ್ತೆ? ನೀನ್ ನಾನು ಟಚ್ ಮಾಡಿದ್ರೆ ಕೆರನ ಬಾವಿನ ನೋಡ್ಕೊಂಡ್ಬಿಡ್ತೀನಿ. ಬಾಸ್, ಸಾಕ್ ನೀವು ಆಚೆ ಬನ್ನಿ. ನೀ ಸ್ವಲ್ಪ ಸುಮ್ಮನೆ ಇರವ. ನಮ್ಮ ಹೆಂಡ್ರು ಹಂತವಾಗಿ ದಾರಿಗೆ ಬರ್ತಾ ಇದ್ದಾರೆ. ಬಾಸ್, ಒಂದೇ ದಿವಸಕ್ಕೆ ಇಷ್ಟೊಂದೆಲ್ಲ ಹೆದರ್ಸ್ಬಾರ್ದು. ದಿನ ಸ್ವಲ್ಪನೇ ಹೆದರ್ಸ್ತಾ ಬಂದ್ರೆ ಒಂದಿನ ನಿಮ್ ಕೈವಶ ಆಗ್ತಾರೆ. ಬಳಿ ಅಂದ್ರೆ ಯಾಕೆ ಈ ಸೇವೆ? ಇದು ಬಿಟ್ಟಿ ಸೇವೆ ಅಲ್ಲ ಬಾವ. ತಮ್ಮದು ಯಾವತ್ತಿದ್ರು ತುಟ್ಟಿ ಸೇವೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಹಿಸಕ್ಕಿದ್ದು ಸಾಕು, ಅದೇನು ಅಂತ ವಿಷಯಕ್ಕೆ ಬನ್ನಿ. ಬಾವ, ನಾನು ಇಂಟರ್ವ್ಯೂಗೆ ಅಂತ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ. ಅಳಿ ಅಂದ್ರೆ ಕೆಂಪು ಬಸ್ಸಲ್ಲಿ ಹೋಗಿ ಕೆಂಪು ಬಸ್ನಲ್ಲಿ ವಾಪಸ್ ಬಂದ್ರೆ ಖರ್ಚು ಅನ್ನೋದು ಆದಷ್ಟು ಕಡಿಮೆ ಬರುತ್ತೆ ನೋಡಿ. ಗಂಡುಗಲಿ ವಂಶದ ಅಳಿಯನಾಗಿ ಈ ತರಹ ಹಳೆಯ ಬಟ್ಟೆಗಳನ್ನ ಹಾಕೊಂಡು ಇಂಟರ್ವ್ಯೂಗೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಬಾವ. ಈ ಹಳೆ ಬಟ್ಟೆನೆಲ್ಲ ಬಿಚ್ಚಾಕಿ ಹಾಗೆ ಹೋಗ್ಬಿಟ್ಟು ಬನ್ನಿ. ಒಂದು ಸೂಟ್ ಬೇಕಾಗಿತ್ತು ಬಾವ, 10,000 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ. ನೋಡಿ ಅಳಿ ಅಂದ್ರೆ ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ವಯಸ್ಸಿನಲ್ಲಿ ನಾನು ನಿಮಗಿಂತ ಹಿರಿಯ ಒಂದು 4-6 ಮಾತನ್ನು ಹೇಳ್ತೀನಿ. ಮನುಷ್ಯರಾದ ನಾವು ಉಡುಪುಗಳನ್ನ ಮಾನ ಮುಚ್ಕೊಳ್ಳೋದಕ್ಕೋಸ್ಕರ ಬಳಸ್ಬೇಕು. ಹಿಂದಿನ ಕಾಲದಲ್ಲಿ ಆದಿಮಾನವರು ಎಲೆಗಳನ್ನ ತೊಟ್ಕೊತಾ ಇದ್ರು. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಬಟ್ಟೆಗಳು ಸಿಗ್ತಾ ಇರಲಿಲ್ಲ. ಈಗಿನ ಕಾಲದ ಜನಗಳಾದ ನಾವು ಬಟ್ಟೆಗಳನ್ನ ಹಾಕೋತಾ ಇದ್ವಿ. ಯಾಕೆಂದ್ರೆ ಅಷ್ಟೊಂದು ಮುಚ್ಕೊಳ್ಳೋದಕ್ಕೆ ನಮಗೆ ಅಷ್ಟೊಂದು ಎಲೆಗಳು ಸಿಗ್ತಾ ಇಲ್ಲ. ಈಗ ಸೂಕ್ಷ್ಮವಾಗಿ ನನ್ನನ್ನೇ ಒಂದು ಸಲ ಗಮನಿಸಿ. ಒಂದು ಶರ್ಟನ್ನ ದರ್ಜಿಗೆ ದುಡ್ಡು ಕೊಟ್ಟುಬಿಟ್ಟು ಹೊಲಿಸ್ಬಿಟ್ರೆ ಎಲ್ಲಿ 150 ರೂಪಾಯಿ ಖರ್ಚಾಗುತ್ತೋ ಅನ್ನುವ ಏಕಮಾತ್ರ ಕಾರಣಕ್ಕೆ
ಫುಟ್ಪಾತ್ನಲ್ಲಿ ಸಿಕ್ಕಿರೋ 50 ರೂಪಾಯಿ ಟಿ ಶರ್ಟ್ನ ತಕೊಂಡಿದ್ದೆ. ಇದನ್ನ ತಗೊಂಡು ಒಂದು 500 ದಿನ ಆಯ್ತು. ಇನ್ನೂ 500 ದಿನ ಹಾಕೋದು. ನಾವು ನಿಮ್ಮಂಗಿರಕ್ಕಾಗತ್ತ ಬಾವ? ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಮ್ಮನೆ ಬಿಟ್ಟು ಹೋಗಿ. ಕೊಂಡು ಬರ್ಬೇಕಾಗಿದ್ದ ಆಸ್ತಿ ಕೊಡಿ, ನಾವು ಹೋಗ್ತೀವಿ. ಮಾತು ಎಚ್ಚೆತ್ತಲೋ ಸಾಗುತ್ತಿದೆ, ಎಚ್ಚರಿಕೆಯಿಂದಿರಿ. ಬಾವ ಇವಾಗ ನಮ್ಗೆ ಸೂಟ್ ಕೊಡ್ತಿರೋ ಇಲ್ವಾ? ನಾನು ಕೊಡ್ಸಲ್ಲ ಅಂದ್ರೆ ಏನು ನನ್ನ ಮೇಲೆ ಕೈ ಮಾಡ್ಬಿಡ್ತಿತ್ತು? ಅದನ್ನು ಮಾಡದೆ. ಹಬಿ ವಿಟ್ಲ ಕೇಳ್ತಿರೋದೇನು? ಜೂಚ್ ಮೀ 10,000 ಸೂಟ್, ಅದನ್ನ ಅವ್ರು ಕೊಡ್ಸಿ ಅವ್ನ ಇಂಟರ್ವ್ಯೂಗೆ ಹೋಗ್ಬೇಕು. ಅಷ್ಟೇ ನಾನು ಇಂಟರ್ವ್ಯೂನಲ್ಲಿ ಪಾಸ್ ಆದ್ರೆ ನನಗೆ 20,000 ರೂಪಾಯಿ ಸಂಬಳ. ಆ ಥರನೇ ಪಾಸು, ಆ ಥರ ನಾನು ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತೀನಿ ಅಂತ ಇಂಟರ್ವ್ಯೂ ಮಾಡೋರೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಆದ್ರೆ ತಮ್ಮ ಮುಖನ ನೋಡ್ತಾ ಇದ್ರೆ ಪಾಸ್ ಆಗುವ ಯಾವ ಲಕ್ಷಣಗಳು ನಮಗೆ ಗೋಚರವಾಗುತ್ತಿಲ್ಲ. ನನ್ನ ಮುಖದ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡಬೇಕಾಗಿಲ್ಲ, ಯಾಕೆಂದ್ರೆ ಈ ಮುಖ ನೋಡಿದ್ರೆ ಪೊಲ್ಲು ನನ್ನ ಮೆಚ್ಕೊಂಡಿದ್ದು. ಅದಕ್ಕೇನೆ ಇವತ್ತು ಅವಳು ಹುಚ್ಚದ್ದು ಕುಣಿತಾ ಇರೋದು. ಬಾಬಾ ನನ್ನ ಹೆಂಡತಿ ಬಗ್ಗೆ ಆತರ ಕೇವಲವಾಗಿ ಮಾತಾಡೋದು ನಂಗೆ ಇಷ್ಟ ಆಗಲ್ಲ, ಹೇಳ್ತಾ ಇದ್ದೀನಿ. ಲೇ, ಅವಳು ನಿನಗೆ ಹೆಂಡತಿ ಕಣ, ಆದ್ರೆ ನನಗೆ ದೇವರು ಕೊಟ್ಟ ತಂಗಿ. ಆದ್ರೆ ಅವಳು ನನ್ನ ಹೆಂಡತಿನೇ. ವಿಟ್ಲ ನಿಮ್ ಭಾವಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ತಗೋದೊಂದು ಬಿಡು, ಅರ್ಥ ಆಗುತ್ತೆ. ನಾನು ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀನಿ, ಸುಮ್ಮನೆ ಮಾತಾಡ್ತಾನೆ ಇದ್ದಾರೆ. ನೀವ್ ಹೇಳಿದ್ಮೇಲೆ ನನಗಿನೇನು ಬಾರಿಸದೆ. ವಿಟ್ಲ ಎಲ್ಲೋ ಹುಡ್ಕೋ. ಗಂಡು ಗಲಿ ಬಿಟ್ಲ 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 ಎಲ್ಲ ಹೋಗಿದ್ಯಾ? ನಾನು ಇಲ್ಲಿ ಇದ್ದೀನಿ ಕಣೋ. ಅಯ್ಯೋ ಅಲ್ಲೇನು ಬಂದ? ವಿಟ್ಲ ಎಲ್ಲಿ ಬಿದ್ದಿದ್ದು? ಟೆರೇಸಲ್ಲಿ ಬಿದ್ದಿದ್ದ. ಜಾಸ್ತಿಗೆ ಎಲ್ಲ ನಿಮ್ಮಿಂದನೇ ಆಗಿದ್ದು. ಬಾವಂಗ್ ಹೊಡಿರಿಂತ ಕುಮ್ಮ ಕೊಟ್ರಿ, ಹೊಡೆದಿದ್ದಕ್ಕೆ ಟೆರೆಸ್ ಅಲ್ಲಿ ಬಿದ್ದಿದ್ದೆ. ಮೈಕೆಲ್ಲ ಇಷ್ಟ ಹೋಗ್ತಿದೆ ಗೊತ್ತಾ? ಬರ್ತಾ ಬರ್ತಾ ಹಬಿದು ತುಂಬಾ ಅತಿ ಆಗೋದು. ಹೇಗಾದ್ರೂ ಮಾಡಿ ನಾವು ಪಾಂಡ್ರಂಗ್ ಬುದ್ಧಿ ಕಲಿಸ್ಲೇಬೇಕಾ? ಅಯ್ಯೋ ಬುದ್ಧಿ ಕಲ್ಸಕ್ಕೆ ಎಂತ ಹೋದ್ರೆ ಎಲ್ಲ ಮಾಯಾಗಿ ಎಲ್ಲೆಲ್ಲ ಹೋಗಿ ಬಿದ್ದಿರ್ತೀವಲ್ಲಪ್ಪ. ಇಷ್ಟಕ್ಕೂ ನನ್ನ ಮಗನ್ನ ಯಾಕೆ ಹೊಡಿಬೇಕು? ಅವನ ಕೋಪ ಬಂದಾಗ ಅವ್ನು ನಮ್ಮ ಮೇಲೆ ಎಗರ್ ಹೊಡಿತಾ ಇರ್ತಾರಲ್ಲ, ಅದಕ್ಕೆ ನಾವು ಅವನಿಗೆ ತಿರುಗಿ ಹೊಡಿಬೇಕು. ಅವನು ಈ ಮನೆ ಯಜಮಾನ, ಹೊಡಿತಾನೆ ಬಡಿತಾನೆ. ಹಾಗಂತ ನೀವು ಹೊಡೆಯಕ್ ಹೋದ್ಲೆ ಹೀಗೆ ಆಗೋದು. ಅತ್ತೆ ಲೆಸ್ಮಿ, ನನ್ನ ಮಗನ್ನ ಹೊಡಿಸೋಕೆ ಎಲ್ಲೆಲ್ಲೂ ಎತ್ತಿ ಕಟ್ಟಿದ್ದಾಯ್ತಮ್ಮ. ಅತ್ತೆ ನಿಮ್ಗೆ ಗೊತ್ತಿಲ್ಲ, ನಿಮ್ ಮಗ ಮಾಟ ಮಾತ್ರ ಮಾಡೋದ್ ಕಲ್ತಿದ್ದಾರೆ. ಅವನಿಂದ ಮನೇಲಿ ಇರೋರ್ಗೆಲ್ಲ ತೊಂದರೆ ಆಗ್ತಾ ಇದೆ. ಆ ಚಂಪಲ್ ಬಿಟ್ಟು ಅತ್ತೆ ಹೊಡೆದೇ ಇಲ್ವಲ್ಲ ಇನ್ನು? ಹೇ, ಹಾಗಂತ ನನ್ನ ಮಗನಿಗೆ ನನ್ನ ಕೈಲಿ ಹೊಡ್ಸಕ್ ಹೋಗ್ಬಿಡಿಯಪ್ಪ. ಅಕಸ್ಮಾತ್ ನಾನೇನಾದ್ರೂ ಹೊಡೆಯಕ್ ಹೋಗಿ ಮಾಯ ಆಗ್ಬಿಟ್ರೆ ಕಲ್ ಮನೆ ಅಂತ ಮಾಯ ಆಗ್ಬಿಡ್ತೀನಿ. ಏನು ಎಲ್ರು ಗುಸು ಗುಸು ಅಂತ ಮಾತಾಡ್ತಾ ಇದ್ದೀರಾ? ಗುಸ್ಗುಸು ಅಂತ ನಾವು ಮಾತಾಡ್ತಾ ಇದೀವಿ, ಎಲ್ಲ ಜೋರಾಗಿ ಮಾತಾಡ್ತಾ ಇದೀವಿ. ನಿನಗೆ ಹಂಗೆ ಕೇಳಿಸ್ತಾ ಇದೆ ಅಷ್ಟೇ. ಚಂಪಾ, ನಿನ್ಗೆ ನನ್ನ ಹಬಿ ಕಂಡ್ರೆ ಏನ್ ಅನ್ಸುತ್ತೆ? ಪ್ರೀತಿ ಮಾಡ್ಬೇಕು ಅನ್ಸುತ್ತೆ. ಹೌದಾ? ವೆರಿ ಗುಡ್ ವೆರಿ ಗುಡ್. ಚಂಪಾ, ನನ್ನ ಹಬಿ ತಲೆ ಮೇಲೆ ಒಂದು ಹೊಡೆದ್ರೆ ನಾನು ನಿಂಗೆ ಗೋಲ್ಡ್ ರಿಂಗ್ ಪ್ರೆಸೆಂಟ್ ಮಾಡ್ತೀನಿ. ಅವರು ಈ ಮನೆ ಯಜಮಾನ್ರು, ಅವ್ರ ತಲೆಗೆ ಹಾಗೆಲ್ಲ ಹೊಡಿಬಾರ್ದು. ಕೆನ್ನೆ ಮೇಲೆ ಹೊಡಿ. ಕತ್ತೆ ಹೊಡಿತೀನಿ, ಆಗ್ಬೋದಾ? ಓಕೆ ಓಕೆ, ಹೀಗೆ ಟ್ರೈ ಮಾಡು. ಅದು ಬಿಡ್ಲಾ, ವಾಚ್ ಮಾಡ್ರು. ಏನು ನೂರಿತ ನಿಂತು ಬಿಟ್ಟ? ನಿಮ್ಗೆ ಹೊಡಿಬೇಕು ಅಂತ ಬಂದಿದ್ದೀನಿ. ಏನು ಅವರೆಲ್ಲ ಸೇರ್ಕೊಂಡು ಕುಮ್ಮ ಕೊಟ್ಟು ಕಳಿಸಿದ್ದಾರೆ. ಬಂದಿದೀಯಾ? ಆಗ ಹೋಗಲಿ, ಒಂದ್ಸಲ ಹೊಡೆದ್ಬಿಟ್ಟು ಹೋಗು. ಏನ್ ಜಾಜಿ ಅವ್ರೆ, ಮೊದಲೆಲ್ಲ ಬರೀ ಹೊಡೆದವ್ರ ಮಾಯ ಆಗ್ತಿದ್ರು, ಈಗ ಹೊಡೆದವ್ರು ಹೊಡೆಸ್ಕೊಂಡವ್ರು ಇಬ್ರು ಮಾಯ ಆಗ್ಬಿಟ್ಟಿದಾರೆ. ಅವ್ರಿಬ್ರು ಎಲ್ ಮಾಯ ಆದ್ರೂ ಹುಡ್ಕೊಳ ಬಂದ್ರು. ಯಾವ ಮಾಯದಲ್ಲಿ ನನ್ನ ಇಲ್ಲಿ ಎತ್ತಕೊಂಡ್ಬಿಟ್ರಿ ಯಜಮಾನ್ರೆ? ನನ್ನನ್ನು ಯಾರನ್ನ ಬಡಿಲಿ ಹಂಗಂಗೆ ಮಂಗ ಮಾಯ ಆಗ್ಬಿಡ್ತಾರೆ. ಹಾಗಿದ್ರೆ ನಾವಿಬ್ರು ಒಂದ್ಸತಿ ಮಾಯ ಆಗ್ಬಿಟ್ಟು ನಮ್ಮ ಹಳ್ಳಿಗೆ ಹೋಗೋಣ. ನಿಮ್ಮ ಹಳ್ಳಿಗೆ ಅದು ಯಾಕೋ? ಅಲ್ಲಿ ನಮ್ಮ ಅಜ್ಜಿ ಇದ್ದಾರೆ, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಆಶೀರ್ವಾದ ತಗೊಂಡು ನಾವಿಬ್ರು ಬೀರೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಹೋಗಿ 2 ಹಾರ ತಗೊಳ್ಳೋಣ, ತಗೊಂಡು ಹಾಗೆ ಒಂದು ತಾಳಿನ ತಗೊಳ್ಳೋಣ. ಅದನ್ನು ತಗೊಂಡು ಹಬಿ ಸ್ಟಾಪ್ ದಿಸ್ ನಾನ್ಸೆನ್ಸ್. ಇಲ್ಲಿಗೆ ಹೇಗ್ರಿ ಬಂದ್ರಿ? ನಿಮ್ಗೆ ಒಳ್ಳೆ ಕಥೆ ಕಂಡ್ರೆ. ಇವಳ ಕೈಯಿಂದ ನನ್ನ ಕೆನ್ನೆಗೆ ಹೊಡಿಸಿದ್ದು ತಾವೇನೆ, ನನ್ನ ಮಂಗ ಮಾಯ ಮಾಡಿಸಿ ಅಡಿಗೆ ಮನೆಗೆ ಬರ್ಸಿದ್ದು ತಾವೇನೆ. ಈಗ ಇಲ್ಲಿ ಹೇಗ್ರಿ ಬಂದ್ರಿ ಅಂತ ಪ್ರಶ್ನೆ ಕೇಳಿದ್ರೆ ನಾನು ಏನ್ರಿ ಉತ್ತರ ಕೊಡ್ಲಿ? ನಾವಿಬ್ರು ಒಟ್ಟಿಗೆ ಇರ್ಲಿ ಅಂತ ಪ್ಲಾನ್ ಮಾಡಿದ್ ನೀವೇ ತಾನೇ ಅಕ್ಕ? ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಹಬಿ ಕಮ್ ದಿಸ್ ಸೈಡ್ ಕಮ್. ನಾನು ನಿನಗೆ ಆಮೇಲೆ ಸಿಗುತ್ತೀನಿ.
ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ನಿನಗಾಗಿ ಈ ತನುಮನವೇ ನಿನಗಾಗಿ ಪ್ರೀತಿ 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 ನಿನ್ನನ್ನು ನೋಡುತ್ತಿದ್ದರೆ ನನಗೆ ಪ್ರೀತಿ ಅನ್ನೋದು ಉಕ್ಕುಕ್ಕಿ ಹರ್ಕೊಂಡು ಬರುತ್ತೆ ಪ್ರೀತಿ. ನೀವು ತುಂಬಾ ಹೊಗಳ್ತೀರಾ. ಇದೇನು ಒಳ್ಳೆ ತಿನ್ನೋ ಹಾಗೆ ನೋಡ್ತಾ ಇದ್ದೀರಾ? ಎಲ್ಲಿಂದ ಶುರು ಮಾಡ್ಲಿ ಅಂತ ನೋಡ್ತಾ ಇದ್ದೀನಿ. ನೀನು ನನ್ನ ಪಾಲಿನ ಕಬ್ಬಿನ ಜಲ್ಲೆ, ಬಾ ನನ್ನ ಜೊತೆ ಆಡು ಪುಂಟ ಬಿಲ್ಲೆ. ನೀನು ಇದ್ದರೂ ಎಲ್ಲೇ, ಎಂದೆಂದಿಗೂ ನೀನು ನನ್ನ ನಲ್ಲೆ ನಲ್ಲೆ ಒಲಮೆಯ ನಲ್ಲೆ. ಈಗ ಮನೆಗೆ ಬಂದ್ರೆ ಸಾಕಪ್ಪ. ಸಿಕ್ಕಾಪಟ್ಟೆ ಬೋರ್ ಆಗತ್ತಲ್ವಾ? ಇಲ್ಲ, ಕೈ ಹೋಗೋದೇ ಗೊತ್ತಾಗಲ್ಲ. ಬೈ ಸುಳ್ಳು ಹೇಳ್ಬೇಡ, ವಾಚ್ ಕಟ್ಕೊಂಡಿದ್ಯಾ ನೋಡ್ಕೊ. ಪ್ರೀತಿ ಕಮ್ಮಿ ಅವ್ರೆ, ನನ್ನ ಹಬಿ ನೀನು ಅಷ್ಟೊಂದು ರೇಗಿಸ್ತಾ ಇದ್ರು ಸುಮ್ಮನೆ ಇದೆಯಲ್ಲ, ತಲೆ ಮೇಲೆ ಪಟ್ ಅಂತ ಹೊಡಿಬಾರ್ದಾ? ನಾನು ಅವ್ರ ತಲೆ ಮೇಲೆ ಹೊಡೆಯೋದ? ಇಲ್ಲಪ್ಪ. ನೀ ಹೊಡಿಲೇಬೇಕು. ಇಲ್ಲ ಅಂದ್ರೆ ನನ್ನ ಮನೆಗೆ ಬಂದು ಹಬಿಗೆ ಲೈನ್ ಹೊಡಿತಿದ್ದೆ ಅಂತ ಪುಕಾರ್ ಹಬ್ಸಿ ಮಹಿಳಾ ಸಂಘದಲ್ಲಿ ನಿಂಗೆ ಛೀ ಮಾರಿ ಹಾಕಿಸ್ತೀನಿ. ಪ್ರೀತಿ ಪ್ರೀತಿ ಪ್ರೀತಿ, ನಿನ್ನನ್ನು ನೋಡಲು ನನಗೆ ಎರಡು ಕಣ್ಣು ಸಾಲದು. ನಿನ್ನನ್ನು ನೋಡುವುದಕ್ಕೋಸ್ಕರನಾದರೂ ಒಂದು ಹೊಸ ಕನ್ನಡಕವನ್ನು ಮಾಡಿಸಿಕೊಳ್ಳಲಿ ಅಂತ ಕೇಳುತ್ತಿದೆ ಮನಸ್ಸು. ಪಾಂಡ್ರಂಗ ಅವರೇ, ನೀವು ತುಂಬಾ ನೋಟಿಯಾಗಿ ಮಾತಾಡ್ತೀರಪ್ಪ. ನೀವು ಹೀಗೆ ಮಾತಾಡ್ತಾ ಇದ್ರೆ ನಿಮ್ ತಲೆ ಮೇಲೆ ತಪ್ಪಾಗಿ ಹೊಡೆದು ಬಿಡ್ತೀನಿ. ಹೊಡ್ಬಿಡ್ತೀನಿ ಅನ್ಬಾರ್ದು, ಹೊಡ್ಬಿಡ್ಬೇಕು. ಜಾಜಿ ಅವರೇ, ನೀವು ಮಾಡೋದು ಒಂದೊಂದಲ್ಲ, ನೀವೇ ಪಾಂಡ್ರಂಗನ್ ಲೈನ್ ಹೊಡಿಯಕ್ಕೆ ಅನುಕೂಲ ಮಾಡ್ಕೊಳ್ತಾರಲ್ಲ. ಅದು ದೊಡ್ಡ ರಮೇಶ್, ಇವರಿಬ್ರು ಎಲ್ಲಿ ಮಾಯ ಆದ್ರು ಅಂತ ಹುಡ್ಕೊಂಡು ಬಂದ್ರು. ಅದ್ಕೆ ಅಲ್ಲೋಡಿ. ಯಾಕ್ರಿ ಸ್ಟಾಪ್ ಮಾಡ್ಬೇಕು? ನಾವು ಡಾನ್ಸ್ ಮಾಡ್ಕೊಳ್ಳಿ ಅಂತ ನೀವು ತಾನೇ ನಮ್ಮನ್ನು ಬಾಲ್ಕನಿ ಕಳಿಸಿದ್ದು. ಅಬಿ ನಾನೆಲ್ರಿ ಕಳಿಸ್ದೆ? ನೀವು ತಾನೇ ಪ್ರೀತಿಗೆ ನನ್ನನ್ನು ಹೊಡಿ ಅಂತ ಹೇಳ್ಕೊಟ್ಟಿದ್ದು. ನಮಗೆ ಏಟು ಬಿದ್ರೆ ಮಾಯ ಆಗ್ತೀವಿ ಅನ್ನೋ ವಿಷಯ ನಿಮ್ಗೆ ಗೊತ್ತಿತ್ತು ತಾನೆ? ಅಬಿ ಇದನ್ನು ಎಷ್ಟು ದಿವಸ? ಎಲ್ಲರ ಸಮ್ಮುಖದಲ್ಲಿ ತಪ್ಪಾಯ್ತು ಅಂತ ನನ್ನನ್ನು ಕೇಳ್ಕೋಬೇಕು. ಅಷ್ಟೇ ಅಲ್ಲ, ಇನ್ಮೇಲಿಂದ ನನ್ನ ವಿರುದ್ಧ ಕೈ ಎತ್ತಬಾರ್ದು ಅಂತ ಮಾತು ಕೊಟ್ರೆ ನಾವು ನಿಲ್ಲಿಸ್ತೀವಿ. ಆಯ್ತು, ಒಪ್ಕೋತೀನಿ. ಕೆಳಗಡೆ ಬನ್ನಿ. ಮಾತೃಶ್ರೀ ರಂಗಮ್ಮನವರೇ, ಈ ನಿಮ್ಮ ಮುದ್ದಿನ ಸೊಸೆ ಎಲ್ಲರ ಸಮ್ಮುಖದಲ್ಲಿ ನನಗೆ ಕ್ಷಮೆ ಕೇಳ್ತೀನಿ ಅಂತ ದೊಡ್ಡದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರೇನೋ ಕ್ಷಮೆ ಕೇಳ್ತಾರಂತೆ, ತಾವು ಆಶೀರ್ವದಿಸಿ. ಯಾಕೆ ಹೇಳ್ರಿ? ಇಲ್ಲಿವರೆಗೂ ನಾನು ಮಾಡಿದ ತಪ್ಪಾಯ್ತು. ಇನ್ಮೇಲೆ ನಾನಷ್ಟೇ ಅಲ್ಲ, ಮನೆಯವ್ರು ಯಾರು ನಿಮ್ಮ ಮೇಲೆ ಕೈ ಮಾಡಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಆದ್ರೆ ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಆ ಮಂತ್ರನ ಪ್ರಯೋಗ ಮಾಡಬಾರ್ದು. ನಮ್ ಬಾಸ್ ಆ ಮಂತ್ರನ ಪ್ರಯೋಗ ಮಾಡಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ಅವ್ರ ಜೊತೆ ಹನಿಮೂನ್ ಹೋಗ್ಬೇಕು.